ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಕೊಪ್ಪಳ ನಗರದೊಳಗನ ಬರುವಂಥ ಇದು 7 ಸುತ್ತಿನ ಕೋಟೆ, 7 ಫೋರ್ಟ್ ಅಂತಾರೆ. ಆ ಒಂದು 7 ಫೋರ್ಟ್ ಇದನ್ನು ನೋಡ್ರಿ, ಇಲ್ಲ ಕೋಟೆ ಕಾಣಿಸ್ತೈತಿ, ಅಲ್ಲಿ ಗುಡ್ಡ ಐತಿ. ಆ ಗುಡ್ಡದ ಮೇಲೆ ಕೋಟೆ ನಿರ್ಮಾಣ ಮಾಡ್ಯಾರ. ಅದು ರಾಜರ ಕಾಲದೊಳಗೆ ನಿರ್ಮಾಣ ಆಗಿರುವಂಥ ಇತಿಹಾಸ ಇರುವಂಥ ಒಂದು ಕೋಟೆ. ಇದು ಎಲ್ಲಿ ಬರ್ತಂದ್ರೆ ಇದು ಕೊಪ್ಪಳ ನಗರದಾಗ ಗಡಿಯಾರ ಸರ್ಕಲ್ ಅಂತ ಐತಿ. ಆ ಗಡಿಯಾರ ಸರ್ಕಲನ್ನು ದಿಂದ ನೋಡ್ರಿ ಇಲ್ಲಿ ಕಾಣಿಸ್ತೈತಿ. ಅಲ್ಲಿ ಕೇಳಿದರೆ ಯಾರಿಗಾದರೂ ಹೇಳ್ತಾರೆ. ಗಡಿಯಾರ ಸರ್ಕಲ್ದಾಗ ಹೋಗಿ ಬಲಗಡೆಯಿಂದ ಹೊಳ್ಳಿದ್ರೆ ಇದು ಆ ಕೋರ್ಟ್, ಅದು ಒಂದು ಪೋರ್ಟ್ ಏನೈತಲ್ಲ, ಅಲ್ಲಿ ಕರ್ಕೊಂಡು ಹೋಗುವಂಥ ಒಂದು ರಸ್ತೆನೇ ಐತಿ ನೋಡ್ರಿ. ಅದರ ಮಗ್ಲು ಹೋಗ್ಬೇಕಾದ್ರೆ ಆ ರಸ್ತೆಯ ಮಧ್ಯದೊಳಗನೆ ಇರುವಂಥ ಇವು ನಿಮಗೆ ಬರೋಕ್ಕೆ ದಾರಿ ಈಜಿ ಆಗಲಿ ಅಂತೇಳಿ ರಸ್ತೆಯನ್ನು ತೋರ್ಸಾಕತ್ತೀನಿ ನೋಡ್ರಿ. ಇದು ಕೋಟೆಯ ಹಿಂಭಾಗ. ಇದು ನೋಡಿರಿ, ಈ ಕಾಣೋದು ಎಲ್ಲ ಕೋಟೆ. ಇಲ್ಲೆಲ್ಲ ನೋಡಿರಿ, ಅಲ್ಲಿ ಒಂದು ಕೋಟೆಯ ಗೋಡೆಗಳು ಅಲ್ಲದ ಅಲ್ಲಿ ಇರುವಂಥ ಮೂಲ, ಅಲ್ಲಿ ಅವಾಗಿನ ಆಫೀಸುಗಳು, ಅವರ ರಾಜರ ಆಳ್ವಿಕೆಯೊಳಗೆ ಇರುವಂಥ ಕಟ್ಟಡ ನೋಡ್ರಿ. ಇದು ಕೋಟೆ ನಿರ್ಮಾಣ ಆಗಿದ್ದು ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇದು ಕೋಟೆ. ಇದು ಕೊಪ್ಪಳದ 7 ಸುತ್ತಿನ ಕೋಟೆ ಅಂತಾರೆ. ಭಾಳ ಇತಿಹಾಸ ಐತಿ. ಕೋಟೆ ಗೋಡೆ ಅಲ್ಲಿ ಕಾವಲುಗಾರ ಕುಂದ್ರುವಂಥ ಕಮಾನುಗಳವು. ಇತ್ತಿತ್ತಲಾಗಿ ಇವೆಲ್ಲ ಮನೆಗಳಾಗಿದ್ದು, ಬಟ್ ಇವು ರಾಜರ ಕಾಲದೊಳಗೆ ಇದು ಒಂದು ಊರು ಬಿಟ್ಟು ಭಾಳ ಹೊರಗಿರುವಂಥ ಒಂದು ಕೋಟೆ. ಅಂದರೆ ಸಾವಿರಾರು ವರ್ಷಗಳ ಹಿಂದಿರುವಂಥ ಒಂದು ಇತಿಹಾಸ ಅಲ್ಲ ಇದು. ಇಲ್ಲಿ ಬಂದು ಕೇಳಿದರೆ ಹೇಳ್ತಾರೆ, ಕೊಪ್ಪಳ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ದಿಂದ ಎಲ್ಲಾದರೂ ಬಂದ್ರೂ ಇದು ಈಜಿಯಾಗಿ ಸಿಗ್ತೈತಿ. ಗಡಿಯಾರ ಕಂಬ ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ. ಗಡಿಯಾರ ಕಂಬದಿಂದ ಇಲ್ಲಿ ಕೋಟೆ ಯಾವ ಕಡೆ ಐತ್ರಿ ಅಂತ ಹೇಳಿದ್ರು ಹೇಳ್ತಾರೆ. ನೋಡ್ರಿ ಹೆಂಗೆ ಕಾಣಿಸ್ತೈತಿ ಕೋಟೆಯ ಗೋಡೆ. ಇದು ಕೋಟೆಯ ಗೋಡೆ ಒಂದು ಮುಂಭಾಗಕ್ಕೆ ನಾವು ಹೊಂಟೇವಿ. ಈಗ ಅಲ್ಲಿ ಹೋಗ್ಬೇಕಾದ್ರೆ ಒಂದಿಷ್ಟು ಕಾಲ್ನಡಿಗೆಯಲ್ಲಿ ನಡೆದು ಹೋಗುವಂಥ ಒಂದು ದಾರಿವು. ಅಲ್ಲಲ್ಲಿ ಮನೆಗಳಾಗ್ಯಾವ ಬೀದಿಯೊಳಗೆ, ಆ ಒಂದು ನಗರದೊಳಗೆ. ಅಲ್ಲಿ ಹೋಗ್ಬೇಕಲ್ಲ, ಹೋಗ್ಬೇಕಾದ್ರೆ ಇದು ಬರ್ತೈತೆ ನಮಗೆ ಕೋಟೆಯ ದಾರಿ ನೋಡ್ರಿ. ಅಲ್ಲಲ್ಲೇ ಈ ಥರ ಕೋಟೆಗೆ ಈ ಕಡೆ ಹೋಗಬೇಕು ಅನ್ನೋ ಒಂದು ಮಾರ್ಗ ಒಂದು ಸೂಚಿಸ್ಯಾರ. ಈ ಥರ ಬರೆದು ಹಾಕ್ಯಾರ. ಬರೀ ಈ ಒಂದು ಕೋಟೆ ಇತಿಹಾಸನ ನೋಡ್ರಿ. ಇಲ್ಲಿ ಒಂದು ಕೋಟೆ ಒಂದು ದ್ವಾರ ಬಾಗಲ, ಆ ದ್ವಾರ ಭಾಗದಲ್ಲಿ ಇರುವಂಥ ಇದು ಕಾವಲುಗಾರ ಒಂದು ಕೊಠಡಿ. ಇದು ಕೋಟೆಯ ಕಾಲದೊಳಗೆ ಅವ್ರ ಒಂದು ಆಳ್ವಿಕೆ ಒಳಗೆ ಇದ್ದಂಥದ್ದು ನೋಡ್ರಿ. ಎಷ್ಟು ಗಟ್ಟು ಮುಟ್ಟಾಗೈತಿ ಇನ್ನೂ ನೋಡ್ರಿ, ಕ್ಲಿಯರಾಗಿ ಕಾಣಿಸ್ತದೆ ನೋಡ್ರಿ ನಿಮಗೆ. ಗಿಡಗಳ ಆ ಕೋಟೆ ಕಲ್ಲಿನೊಳಗನೆ ಬೆಳೆದಾವೆ ನೋಡ್ರಿ. ಇಲ್ಲಿ ಬಳಕೆ ಇಲ್ಲ, ಹೀಗಾಗಿ ಇಷ್ಟೊಂದು ಇದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಡೋಣಿ ಕಟ, ಹೊತಿ ಕಟ. ಇಷ್ಟು ಗಟ್ಟಿಮುಟ್ಟಾಗೈತಿ ನೋಡ್ರಿ. ಇನ್ನು ಅಲ್ಲೆಲ್ಲೇ ಕಂಟಿಗಳು ಬೆಳೆದಾವು. ಬರ್ರಿ ಒಂದು ಕೋಟೆ ಬಾಗಿಲ ಇದೆ ನೋಡ್ರಿ. ಬರ್ರಿ ಕೋಟೆ ನೋಡಕ್ಕೆ ಹೋಗೋಣ. ಇದು ಭಾಳಷ್ಟು ಜನರು ಇಲ್ಲಿ ಇರುವಂಥ ಒಂದು ಗದ್ದಲೇನು ಇರೋದಿಲ್ಲ ನೋಡ್ರಿ. ಮಾಡಾಗೈತಿ. ಕೊಪ್ಪಳ ಕೋಟೆ, ಕೊಪ್ಪಳ ಫೋರ್ಟ್. ಬರ್ರಿ ಆ ಒಂದು ಕೋಟೆಯನ್ನು ನೋಡ್ಕೊಂಡು ಬರೋಣ. ಬರ್ರಿ ಈ ಗುಡ್ಡ ಹತ್ತಾಕ, ಕೋಟೆ ಹತ್ತಾಕ ಇದು ಮೊದಲನೇ ಹಾದಿ. ಇದು ಏನಲ್ಲಿದೆ, ಅದ್ರ ಎದುರುಗಡೆ ಇರುವಂಥ ಇದೊಂದು ಬೆಟ್ಟ. ಈ ಕೋಟೆಗೆ ಇಷ್ಟೊಂದು ವಿಶೇಷ ಯಾಕೆ ಅಂತಂದ್ರೆ, ಈ ಕೋಟೆ ಒಂದು ಭಾಳ ಇತಿಹಾಸ ಐತಿ. ಇದರೊಳಗೆ ಎಷ್ಟೋ ವೀರ ಸೇನಾನಿಗಳು ಸಹ ಇದರೊಳಗೆ ಕಾಲ ಕಳೆದಾರ, ಹುತಾತ್ಮರಾಗ್ಯಾರ. ತಮ್ಮ ಜೀವನವನ್ನು ಸರ್ವಸ್ವವನ್ನು ಎಲ್ಲ ತ್ಯಾಗ ಮಾಡಿ ಈ ಕೋಟೆಯೊಳಗೆ ನಮ್ಮ ನಾಡಿಗಾಗಿ, ಈ ನಮ್ಮ ಒಂದು ನಾಡಿಗಾಗಿ ಅವರು ಹೋರಾಡಿದಾರ. ಅದಕ್ಕಾಗಿ ಇಲ್ಲಿ ಬಚ್ಚಿಟ್ಕೊಂಡು ಎಷ್ಟೋ ದಿವಸವರೆಗೆ ಇಲ್ಲಿ ಇದ್ದು ಬ್ರಿಟಿಷರೊಳಗೆ ವಿರುದ್ಧ ಹೋರಾಡಿದ ಮಹಾತ್ಮರ ನೋಡ್ರಿ. ಅದರದ್ದು ಒಂದು ಇತಿಹಾಸ ಇಲ್ಲೈತೆ ನೋಡ್ರಿ. ಇದನ್ನು ಸ್ವಲ್ಪ ಕ್ಲಿಯರಾಗಿ ನೀವು ಡಿಸ್ಪ್ಲೇ ಫುಲ್ ಬೆಳಕಿಟ್ಕೋರಿ. ಇದ್ರಾಗೆಲ್ಲ ಇತಿಹಾಸ ಐತಿ ನೋಡ್ರಿ. ನೋಡಿರಿ ಎಷ್ಟೋ ವೀರ ಸೇನಾನಿಗಳು ಇದ್ರೊಳಗೆ ಉಲ್ಲೇಖನೂ ಅದಾವ ನೋಡ್ರಿ. ನೋಡಿದ್ರಲ್ರಿ, ಇದು ಎಷ್ಟೋ ವೀರ ಸೇನಾನಿಗಳಿಗೆ ಆಶ್ರಯ ಆಗಿತ್ತಂತ. ಈ ಕೋಟೆ ಒಳಗೆ
ಸಾವಿರಾರು ಒಂಟೆ, ಸಾವಿರಾರು ಕುದುರೆ, ಎಷ್ಟೋ ಆನೆಗಳು ಅವೆಲ್ಲವೂ ಈ ಕೋಟೆಯೊಳಗೆ ಸಲುತ್ತಿದ್ರು, ಅಂದ್ರೆ ಸಾಕಿರ್ತಿದ್ರು. ಅಂಥ ಒಂದು ಮಹಾನ ಕೋಟೆ ಇದು. ಯಾವಾಗ 1600 ಆಚೆ ಈಚೆ 1600ಲಿಂದ 3 ಆನಂತರ 1609 ಇಂಥ ಎಲ್ಲ ಇಸ್ವಿಗಳನ್ನು ನೋಡ್ರಿ. ಅದ್ರಾಗ ನೋಡ್ರಿ ಈ ಸದ್ಯಕ್ಕೆ ಈ ರೀತಿ ಎಲ್ಲ ಐತಿ. 1600 ಇಸ್ವಿಯೊಳಗೆ ಇದು ಹಂತಾಗಿನೂ ಕಟ್ಟ್ಯಾರಂತ. ಇದು ಒಮ್ಮೆಗಿನ 1600ನೊಳಗನ ಕಟ್ಟಿಲ್ಲ, 1600ಲಿಂತ್ರ ಕಟ್ಟಡ ಮಾಡಿದ ಒಂದು ಇತಿಹಾಸ ಸಿಕ್ಕೈತಿ ಅಂತ ಬರ್ದಾರ. ಅದಕ್ಕಿಂತ ಮುಂಚೆನೇ ಇದು ನಿರ್ಮಾಣ ಆಗೈತಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದು ಇದು ಗುಡ್ಡದ ಕಲ್ಲು. ನೋಡಿರಿ ಆ ಗುಡ್ಡದೊಳಗನ ಇದನ್ನು ನಿರ್ಮಿಸ್ಯಾರ, ಭಾಳ ಇಕ್ಕಟ್ಟಾಗೈತಿ ಅಂತ ಹೇಳ್ಯಾರ. ನೋಡ್ರಿ ಅಲ್ಲೆಲ್ಲಿ ಈ ಗುಡ್ಡದೊಳಗೆ ಬಾವಿನೂ ಸಹ ಮಾಡ್ಯಾರಂತ. ಒಬ್ಬೊಬ್ಬರು ರಾಜರು ಬಾವಿ ಮಾಡಿದರು. ಇದು ಗುಡ್ಡಕ್ಕೆ ಹಚ್ಚೆ ಇರುವಂಥದ್ದು. ಇದು ಕೋಟೆ ಹೊರಭಾಗದ್ದಿದು. ಬರ್ರಿ ಈಗಿದು ಫಸ್ಟಿಗೆ ಬರುವಂಥ ಇದು ಕೋಟೆಯ ಬಾಗಿಲು. ಇದು ಯಾವ ಕಾಲದಾಗ ನಿರ್ಮಾಣ ಮಾಡಿರಂತೇಳಿ ಮ್ಯಾಲೆ ಬೋರ್ಡನ್ನು ಹಾಕ್ಯಾರ ನೋಡ್ರಿ. ಅಲ್ಲೆಲ್ಲಿ ಆ ಪೇಂಟಿಂಗ್ ಕೆತ್ತಿ ಹೋಗಿತ್ತಲ್ಲ, ಅದಕ್ಕೆ ಕ್ಲಿಯರಾಗಿ ಕಾಣೋಲ್ದು, ಸ್ಪಷ್ಟವಾಗಿ ಗೊತ್ತಾಗೋಲ್ದು. ನೋಡ್ರಿ ಇದು ಕೋಟೆಯೊಳಗೆ ಬರುವಂಥ ಮೊದಲನೇ ಬಾಗಿಲಿದು, ಒಳಗೆ ಹೋಗುವಂಥ ದ್ವಾರ ಬಾಗಿಲು. ನೋಡ್ರಿ ಇಲ್ಲಿ ಕೋಟೆಯ ಬಾಗಿಲು ಎಷ್ಟು ಗಟ್ಟುಮುಟ್ಟಾಗಿ ಎಂತೆಂಥ ಕಲ್ಲುಗಳಿಂದ ಕಟ್ಟ್ಯಾರ ನೋಡ್ರಿ. ಇಲ್ಲಿ ನೋಡಿರಿ ಚಾವಡಿ ಎಷ್ಟು ದೊಡ್ಡ, ಎಷ್ಟು ಗಟ್ಟುಮುಟ್ಟಾಗಿನೂ ಅದಾವೆ ನೋಡ್ರಿ. ಇಲ್ಲಿ ನೋಡ್ರಿ ಅಲ್ಲೆಲ್ಲೇ ಚಿಕ್ಕ ಮತ್ತು ಆನೆ ಚಿತ್ರನ ಬಿಡಿಸ್ಯಾರ. ಇತ್ತಿತ್ಲಾಗ ಅವಕ್ಕೆ ಬಣ್ಣ ಮಾಡ್ಯಾರ ನೋಡ್ರಿ. ನೋಡ್ರಿ ಇಲ್ಲಿಂದ ಮ್ಯಾಗ ಹತ್ತಾಕ ಇಲ್ಲಿ ಕಾವಲುಗಾರರು ಅವ್ರ ಕರ್ತವ್ಯನ ಮಾಡಾಕ ಇಲ್ಲಿ ಕೂತ್ಕೋತಿದ್ರು ನೋಡ್ರಿ. ಈಚೆ ಕಡೆ ಎರಡೂ ಕಡೆನೂ ಐತಿದು ಹಿಂಗೆ. ಎಷ್ಟು ಗಟ್ಟು ಮುಟ್ಟಾಗೈತಿ. ಇದು ಈಚೆ ಕಡೆಯಿಂದ ಇಲ್ಲಿ ಒಂದು ಕೋಣಿ ರೂಮು. ಇದು ಚಾವಡಿ. ಬರ್ರಿ ಇನ್ನೂ ಮತ್ತು ಒಳಗಡೆನ ನೋಡೋಣ ಬರ್ರಿ, ಇನ್ನೂ ಏನೇನು ಸಿಗುತ್ತೆ ನೋಡ್ರಿ. ಇಲ್ಲಿ ಅದ್ರ ಮೆಟ್ಲುಗಳು ನೋಡ್ರಿ ಎಂತಿಂಥವು. ಇಲ್ಲಿ ನೋಡ್ರಿ ಬಯಲು ಜಾಗ. ಆ ಕೋಟೆ ಒಳಗೆ ಬರೋಣ, ಇಲ್ಲೊಂದು ಬಯಲು ಜಾಗ ಐತಿ ನೋಡ್ರಿ. ಎಷ್ಟು ಇಂಬೈತಿ ಇದು ಸಹ ನೋಡ್ರಿ. ಇನ್ನೂ ಕಟ್ಟಡಗಳು ನೋಡ್ರಿ ಎಷ್ಟು ಗಟ್ಟುಮುಟ್ಟಾಗ್ಯದವು ನೋಡ್ರಿ. ಇವು ಮೆಟ್ಲುಗಳು. ಕೋಟೆ ಇನ್ನೂ ಮ್ಯಾಗ ಹತ್ತು ಹೋಗ್ಬೇಕು ನೋಡ್ರಿ. ಇಲ್ಲಿ ಒಂದು ರೂಮು, ಇಲ್ಲಿ ಒಂದು ಕಟ್ಟಡ ಐತಿ ನೋಡ್ರಿ. ಬರ್ರಿ ಇನ್ನಷ್ಟು ಮ್ಯಾಗ ಹೋಗೋಣ. ಆ ಒಂದು ಮಾಹಿತಿ ಪ್ರಕಾರ ಇದು 7 ಸುತ್ತಿನ ಕೋಟೆ. ಈ ಪ್ರತಿ ಸುತ್ತೂ ಒಂದೇ ಹಂತದಾಗ ಆಗಿಲ್ಲ. ಒಬ್ಬೊಬ್ಬರ ರಾಜ್ಯರು ಒಂದೊಂದು ಈ ಕೋಟೆಯನ್ನು ವಶಪಡಿಸಿಕೊಂಡಾಗ ಆ ವಶಪಡಿಸಿಕೊಂಡ ರಾಜರುಗಳು ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿ, ಕೆಲವೊಂದು ಅವ್ರಿಗೆ ಸಂಬಂಧಪಟ್ಟಂಥ ಅವರು ಆಚರಣೆ ಮಾಡುವಂಥ ಗುಡಿ, ಅವರ ಪೂಜಿಸುವಂಥ ದೇವಾಲಯಗಳನ್ನು ಇದರೊಳಗೆ ನಿರ್ಮಿಸಿದ ಒಂದು ಉದಾಹರಣೆಗಳನ್ನು ಅದಾವು. ಆ ಗುಡ್ಡ ಈ ಥರ ಹಿಂಗೆ ಸುತ್ತ ಹಾಕ್ತಾ ಹೋಗ್ಬೇಕಾಗತ್ತೆ ನೋಡ್ರಿ. ಎಷ್ಟು ಗಟ್ಟುಮುಟ್ಟಾಗ್ಯದ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಏನಿದು ಹೊಂಡೋ ಕೆರೆಯೋ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ದು ನೋಡ್ರಿ. ಇಲ್ಲಿ ನೀರು ಸಂಗ್ರಹ ಮಾಡುವಂಥ ಬಾವಿ, ಪುಷ್ಕರಣಿ ಅಂತಾರ. ಆ ಗುಡ್ಡದಾಗಿ ನೀರನ್ನು ಇದರೊಳಗೆ ಹಿಂಗೆ ಬಸ್ತು ಬರಬೇಕು ನೋಡ್ರಿ. ಈಗ ಇಲ್ಲೆಲ್ಲ ವೇಸ್ಟ್ ಬಿದ್ದವು ನೋಡಿ. ಎಷ್ಟು ಕಸ ಬೆಳೆದೈತಿ. ಮಳೆಗಾಲದಾಗ ಇನ್ನೂ ಹೆಚ್ಚಿನ ಕಸ ಬೆಳಿತೈತಿ ನೋಡ್ರಿ. ಇಲ್ಲಿ ಒಂದು ಗುಡಿ ಐತಿ ನೋಡ್ರಿ. ಇಲ್ಲಿ ಒಳಗೆ ದೇವರ ಮೂರ್ತಿಗಳ ಗತೆ ಅದಾವು, ಕೆತ್ಯಾರ ನೋಡ್ರಿ. ಮೇಲೆ ಗುಡ್ಡ, ಆ ಗುಡ್ಡದೊಳಗೆ ಇದನ್ನೊಂದು ಯಾವ ಥರ ಮಾಡ್ಯಾರ ನೋಡ್ರಿ. ನೋಡ್ರಿ ಕಿಂಡಿಗಳಿಂದ ಆಚೆ ಕಡೆ ಹೊರಗಿಲ್ದು ಕಾಣುವಂಗೆ ಯಾವ ಥರ ಕಿಂಡಿಗಳದ. ಈ ಥರ ಇಷ್ಟೆಲ್ಲ ಗ್ಯಾಪ್ ಕಂಡ್ರೂ ಎಷ್ಟು ಗಟ್ಟುಮುಟ್ಟಾಗೈತಿ ಇದು ಗೋಡೆ. ನೋಡ್ರಿ ಆಚೆ ಕಡೆ ಗುಡ್ಡ ಕಾಣೋದು. ಇಲ್ಲಿ ಗಚ್ಚ
ಗಚ್ಚಗಳನ್ನು ಹಾಕಿ ಎಷ್ಟು ಪ್ಯಾಕಾಗಿ ಎಷ್ಟು ಸಮತಟ್ಟಾಗೈತಿ. ಇಲ್ಲಿ ಬಯಲು ಜಾಗ ಐತಿ. ಈ ಬಯಲು ಜಾಗ ಒಂದಾನೊಂದು ಕಾಲದೊಳಗೆ ಭಾಳ ಪ್ರಮುಖ ಉಪಯೋಗಕ್ಕೆ ಬಂದಿತ್ತಿದು. ಆದರೆ ಇವತ್ತಿಗೆ ಈ ರೀತಿಯಾಗಿ ಕಾಣಾಕತ್ತೈತಿ ನೋಡ್ರಿ. ಇದು ಕೊಪ್ಪಳದ ಫೋರ್ಟ್. ಕೊಪ್ಪಳ 7 ಸುತ್ತಿನ ಕೋಟೆ. ಇದಕ್ಕೆ ಮತ್ತು 7 ಫೋರ್ಟ್ನು ಅಂತಾರೆ ನೋಡ್ರಿ. ಹೆಂಗೆ ಕಾಣಿಸ್ತೈತಿ ಬಯಲು ಜಾಗ. ಕೊಪ್ಪಳ ನಗರಕ್ಕೆ ಹತ್ತೆ ಐತಿ ನೋಡ್ರಿ. ಇದು ಇಲ್ಲೊಂದೇನೋ ಕಾರ್ಯಕ್ರಮ ಐತಿ ನೋಡ್ರಿ. ಕೊಪ್ಪಳ ನಗರ ಹೆಂಗೆ ಕಾಣಿಸ್ತೈತಿ. ಬರ್ರಿ ಇನ್ನೂ ಮೇಲೆ ಹತ್ತೋಣ ನೋಡ್ರಿ. ಎಲ್ಲ ಮೆಟ್ಲುಗಳು ಎಲ್ಲ ಪೌಂಟೇನ್ಗಳು ಎಷ್ಟು ಗಟ್ಟುಮುಟ್ಟಾಗ್ಯದವು ಇನ್ನೂ ನೋಡ್ರಿ. ಅಲ್ಲೆಲ್ಲೇ ಇನ್ನೂ ಕೆಲವೊಂದಿಷ್ಟು ಸಂಧಿಗಳು ಕಾಣಿಸ್ತಾವಲ್ಲ, ಅಲ್ಲೇ ಒಂದು ವಿಶೇಷ ರೂಮ್ಗಳು ಅದಾವ ಅದ್ರೊಳಗೆ. ನೋಡ್ರಿ ಇಲ್ಲಿ ಒಂದು ಹೆಂಗೆ ಬಾಗಿಲೈತಿ. ಈ ಬಾಗಿಲದಿಂದ ಎಂಥ ಮಹಾನ್ ಯೋಧರು, ಎಂಥ ಮಹಾನ್ ವ್ಯಕ್ತಿಗಳು ಅಡ್ಡಾಡಿದ ಬಾಗಿಲು ಆವಾಗಿಂದಾಗಿತ್ತು. ಆದರೆ ಇವತ್ತಿಗೆ ಇಷ್ಟೊಂದು ಹಾಳು ಬಿದ್ದಂಥ ಗೋಡೆಯಾಗಿ ನಿಂತೈತಿ ನೋಡ್ರಿ. ಕೋಟೆ ಗೋಡೆ ಹಬ್ಬ ತುಂಬ ಇನ್ನೂ ಎತ್ತರಕ್ಕೆ ಭಾಳ ಮುಖ್ಯವಾದಂಥ ಕೆಲವೊಂದು ಶಾಸನಗಳದಾವ ಅಲ್ಲಿ ಮೇಲೆ. ಆ ಒಂದು ಶಾಸನಗಳನ್ನು ಪರ್ಷಿಯನ್ನರು ಕೆತ್ತಿದ ಶಾಸನಗಳಂತೇಳಿ ಅಲ್ಲಿ ಮಾಹಿತಿ ನೋಡಿರಿ. ಆ ಒಂದು ಪರ್ಷಿಯನ್ ಶಾಸನಗಳೊಳಗೆ ಇದ್ರ ಇತಿಹಾಸ ಪೂರ ಇರ್ತೈತಿ. ಮುಂದಿನ ಒಂದು ವಿಡಿಯೋದೊಳಗೆ ಇನ್ನೂ ಕೆಲವೊಂದು ಬಹಳ ಮಹತ್ವ ಆಗಿರುವಂಥ ಕೆಲವೊಂದು ದೃಶ್ಯಗಳು ಅದಾವೆ ಇದ್ರೊಳಗೆ. ಅವೆಲ್ಲವನ್ನು ಮುಂದಿನ ವಿಡಿಯೋದಾಗ ನೋಡೋಣ. ಓಕೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.